ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ, ನೀವು ಇಷ್ಟು ತಿಂಗಳವರೆಗೂ ಈ ಒಂದು ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದೀರಾ. ಎಲ್ಲರೂ ಬೇರೆ ಬೇರೆ ವಯಸ್ಸಿನವ್ರು ಇದ್ದೀರಾ ಇಲ್ಲಿ. ಎಷ್ಟೋ ಜನ ಹಿರಿಯರು ಇದ್ದೀರಾ. ನೀವೆಲ್ಲರೂ ಒಂದು ಸ್ಟೂಡೆಂಟಾಗಿ ಇಲ್ಲಿ ಆಯುಷ ಮಂಡಲಂ ಮೂಲಕ ಈ ಎಲ್ಲ ಕೋರ್ಸ್ಗಳನ್ನ ಕಲ್ತಿದ್ದೀರಾ. ಸೊ ಈ ಸ್ಟೂಡೆಂಟ್ಶಿಪ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವೆಲ್ಲರೂ ಬೇರೆ ಬೇರೆ ಊರುಗಳಿಂದ ಒಟ್ಟುಗೂಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಬಂದಿದೆ ವಿಷಯ ಅದು. ಸೆಪ್ಟೆಂಬರ್ 14ನೇ ತಾರೀಕು ನಾವು ನಿಮ್ಮ ಒಂದು ಸ್ಟೂಡೆಂಟ್ಶಿಪ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಈ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ರಿಗೂ ಒಂದು ಸರ್ಟಿಫಿಕೇಟ್ ಮೂಲಕ ನಿಮ್ಮೆಲ್ಲರೂ ಪ್ರಶಂಸೆ ಪಡಿಸಿ ನಿಮ್ಮೆಲ್ರಿಗೂ ಒಂದು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಈ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ಭಾನುವಾರ ಬೀಳ್ತಾ ಇದ್ದೀವಿ. ಶನಿವಾರ ಹಾಕ್ಕೊಂಡಿದ್ವಿ, ಆಮೇಲೆ ಪೋಸ್ಟ್ಪೋನ್ ಮಾಡಿದ್ವಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಯಾಕಂದರೆ ತುಂಬ ಜನ ಬರಲಿಕ್ಕೆ ಆಗೋದಿಲ್ಲ ಅಂತ. ಸೊ ಇದು ಈಗ ಭಾನುವಾರ ನಡೀತಾ ಇದೆ, ಸೆಪ್ಟೆಂಬರ್ 14ನೇ ತಾರೀಕು. ಈ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗೆ ಆದಷ್ಟು ನೀವೆಲ್ಲರೂ ಜಾಯ್ನ್ ಆಗಿ. ಯಾಕಂದರೆ ನಮ್ಮ ಕಾರ್ಕಳದಿಂದ ನಾವು ಯಕ್ಷಗಾನ ಟೀಮ್ ಅವ್ರನ್ನ, ಚಂಡೆ ಟೀಮ್ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೀವಿ. ಮತ್ತು ನಾವು ಎಲ್ಲರೂ ಅಲ್ಲಿ ಇರ್ತೇವೆ. ಮತ್ತು ಇಲ್ಲಿಂದ ಅಕ್ಕಿ ಆಗಿರಲಿ, ನಮ್ಮ ಗೋಶಾಲೆ ಉತ್ಪನ್ನಗಳಾಗಿರಲಿ, ಕ್ರಿಸ್ಟಲ್ಗಳಾಗಿರಲಿ ಎಲ್ಲವೂ ಅಲ್ಲಿ ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ಕೆಲವೊಂದು ಜ್ಞಾನವೂ ಸಿಗುತ್ತೆ. ಶ್ರೀ ಪ್ರವೀಣಿಂದಾಗಲಿ, ಶ್ರೀ ಹರೀಶ್ ಅವರಿಂದಾಗಲಿ, ನಮ್ಮಿಂದಾಗಲಿ ನಿಮಗೆ ಇನ್ನಷ್ಟು ಜ್ಞಾನಗಳು, ಆರೋಗ್ಯದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತೇವೆ. ಒಂದೊಳ್ಳೆ ಪ್ರೋಗ್ರಾಮ್ ಆಗಿರುತ್ತೆ. ಒಂದೊಳ್ಳೆ ಊಟದ ಜೊತೆಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಇರುತ್ತೆ ಪ್ರೋಗ್ರಾಮ್. ಸೊ ನೀವೆಲ್ಲರೂ ಅಟೆಂಡ್ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಯಾಕಂದರೆ ನಾವು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವು ಸಹ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಎಷ್ಟು ಜನ ಸಾಧ್ಯ ಆಗುತ್ತೋ ನೀವಷ್ಟು ಜನ ಅಟೆಂಡ್ ಮಾಡಿ. ಅಥವಾ ನಿಮ್ಮ ಪರವಾಗಿ ನಿಮ್ಮ ಒಂದು ಸ್ಪೌಸ್ ಯಾರಾದರೂ ಬರೋ ಹಾಗಿದ್ರೆ, ನಿಮ್ಮ ಒಂದು ಮಕ್ಕಳು ಯಾರಾದರೂ ಪಾರ್ಟಿಸಿಪೇಟ್ ಮಾಡೋ ಹಾಗಿದ್ರೆ ರಿಜಿಸ್ಟರ್ ಆಗಿ ಅವ್ರು ಬಂದು ನಿಮ್ಮ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬಹುದು. ಸೊ ಎಷ್ಟು ಜನ ಸೇರ್ತೀರಾ ನೋಡುವ. ಎಲ್ಲರೂ ಬನ್ನಿ. ಇದ್ರೆ ಬರ್ದಿರೋರಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ ಇದೆ, ಅದು ಶ್ರೀ ದಯಾನಂದವರು ಕೊಡ್ತಾರೆ. ಯಾರ್ಯಾರಿಗೆ ನಿದ್ರೆ ಬರ್ತಾ ಇಲ್ಲ, ತುಂಬ ಬ್ಲಾಕ್ಗಳಾಗಿದೆ, ಮೈಂಡ್ ಬ್ಲಾಕ್ ಇರಬಹುದು, ಬಾಡಿ ಬ್ಲಾಕ್ ಇರಬಹುದು, ಆ್ಯಂಗ್ಸೈಟಿ ಇರಬಹುದು, ಅವ್ರಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ನ ದಯಾನಂದ ಅವರು ಹೊಸ ಟ್ರೀಟ್ಮೆಂಟ್ ನಿಮಗೆ ಕೊಡ್ತಿದ್ದಾರೆ. ಮತ್ತು ಒಂದು ಸರ್ಪ್ರೈಸ್ ಅಂತಲೂ ಹೇಳಿದ್ದಾರೆ ಎಲ್ಲರೂ ನಿಮಗೆ. ಏನು ಅಂತ ಆಯುಷ ಮಂಡಲಂ ವತಿಯಿಂದ ಒಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ಎಲ್ಲರ ಶ್ರಮದಿಂದ ಬರ್ತಾ ಇರುವಂತಹ ಸರ್ಪ್ರೈಸ್ ಅದು. ಸೊ ಹಾಗಾಗಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಲೇಬೇಕು. ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದರೆ ನಮಗೆ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನಕ್ಕೆ ಊಟದ ಅರೇಂಜ್ಮೆಂಟ್ ಎಲ್ಲ ಮಾಡಬೇಕು ಅಂತ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಹುಯಿ ಅಂತ ಬಂದರೆ ನಮಗೆ ಕಷ್ಟ ಆಗುತ್ತೆ ಊಟ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ. ಹಾಗಾಗಿ ಈಗಲೇ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನೀವೆಲ್ಲರೂ ಜಾಯ್ನ್ ಆಗಿ.